ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೇನು, ಡೇಟಾಬೇಸ್ ಅಂತ ಅಂದ್ರೇನು, ಸೊ ಆಮೇಲೆ ER ಡಯಾಗ್ರಾಮ್ ಅಂದ್ರೇನು. ಸೊ ಸೊ ಒಂದ್ ಸೆಕೆಂಡ್. ಸೊ ಲಾಸ್ಟ್ ಕ್ಲಾಸ್ ನಾನು ಏನ್ ಮಾಡಿದ್ದೆ ನೆನಪಿದೆಯಾ ನಿಮ್ಗೆ? ಎಸ್ಟರ್ಡೇ ಕ್ಲಾಸ್ ಅಲ್ಲೇ ಸೊ ನಾನು ಕೆಲವೊಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ದೆ. ಸೊ DBMS ಬೇಸಿಕ್. DBMS ಅಂದ್ರೇನು, ಈಗ ಮೊದಲು ಫೈಲ್ ಸಿಸ್ಟಮ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫೈಲ್ ಸಿಸ್ಟಮ್ ಅಂಡ್ DBMS. ಸೊ ಅಡ್ವಾಂಟೇಜ್ ಆಫ್ DBMS. ಸೊ ಆಮೇಲೆ ಯಾವ್ಯಾವ ರೀತಿ, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಮಾಡಲ್ಸ್ ವಿ ಹ್ಯಾವ್. ಸೊ ಹೈರಾರ್ಕಿಕಲ್ ಮಾಡಲ್ ಇದೆ, ನೆಟ್ವರ್ಕ್ ಮಾಡಲ್ ಇದೆ, ರಿಲೇಷನಲ್ ಮಾಡಲ್, ಸೊ ಆಬ್ಜೆಕ್ಟ್ ಬೇಸ್ ಮಾಡಲ್ ಅಂತ ಇದೆ. ಸೊ ಆಮೇಲೆ ER ಮಾಡಲ್ ಬಗ್ಗೆ ಹೇಳಿದ್ದೆ, ರಿಲೇಷನಲ್ ಮಾಡಲ್ ಬಗ್ಗೆ ಹೇಳಿದ್ದೆ, ನೆನ್ಪಿದ್ಯಾ? ಸೊ ಆಮೇಲೆ ಕೆಲವೊಂದು SQL ಹೇಳಿದ್ದೆ, ಮತ್ತೆ ನಾರ್ಮಲೈಸೇಷನ್ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸೊ ಆಮೇಲೆ ನಮಗೆ ಬೇರೆ ಯಾವ ಲ್ಯಾಂಗ್ವೇಜ್ ಸೊ ನಮಗೆ ಸೊ ಹೆಲ್ಪ್ ಆಗುತ್ತೆ. ಸೊ ಈಗ ಅಡ್ವಾನ್ಸ್ DBMS ಕಲಿಬೇಕಂದ್ರೆ ಸೊ ಯು ಹ್ಯಾವ್ ನಾಲೆಡ್ಜ್ ಆಫ್ DBMS ಬೇಸಿಕ್ಸ್, ಮತ್ತೆ ಇದ್ರ ಬಗ್ಗೆ SQL ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿರ್ಬೇಕು. ಮತ್ತೆ ಇದ್ರ ಬಗ್ಗೆ ಹೇಳಿದ್ದೆ ನಾನು, ಏನು ಡೇಟಾ ಸ್ಟ್ರಕ್ಚರ್ ಗೊತ್ತಿರ್ಬೇಕು, ಆಪರೇಟಿಂಗ್ ಸಿಸ್ಟಮ್ ಗೊತ್ತಿರ್ಬೇಕು, ಆಲ್ಗರಿದಮ್ ಅಂದ್ರೆ ಗೊತ್ತಿರ್ಬೇಕು, ಸೊ ನೆಟ್ವರ್ಕಿಂಗು, ಸೊ ಮತ್ತೆ ಸ್ಕೀಮಾ ಡಿಸೈನು, ಸೊ ಮ್ಯಾಥ್ಸ್ ಮತ್ತೆ ಲಾಜಿಕ್ ಸ್ವಲ್ಪ ಗೊತ್ತಿರ್ಬೇಕು ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲೇ. ಓಕೆನಾ? ಸೊ ಆಕ್ಚುಲಿ ಇವತ್ತು ಮಾಡ್ಯೂಲ್ 1 ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾಡ್ಯೂಲ್ 1 ಅಲ್ಲೇ ಸೊ ವಿ ಹ್ಯಾವ್ ಡೇಟಾ ಮಾಡಲ್, ಸ್ಕೀಮಾಸ್ ಮತ್ತೆ ಇನ್ಸ್ಟಾನ್ಸ್ ಅಂತ ಬರುತ್ತೆ. ಓಕೆ, ಫಸ್ಟ್ ಈಗ ನೋಡಿ ಹೇಳ್ತಾ ಹೋಗ್ತೀನಿ. ಸೊ ಡೇಟಾಬೇಸ್ ಅಂದ್ರೆ, ಸೊ ಡೇಟಾಬೇಸ್ ಕ್ಯಾನ್ ಹೈಡ್ ಕಾಂಪ್ಲೆಕ್ಸ್ ಡೀಟೇಲ್ ಅಬೌಟ್ ಹೌ ಡೇಟಾ ಇಸ್ ಸ್ಟೋರ್ಡ್. ಸೊ ಇಟ್ ಓನ್ಲಿ ಶೋಸ್ ದ ಇಂಪಾರ್ಟೆಂಟ್ ಪಾರ್ಟ್ ಟು ದ ಯೂಸರ್ಸ್. ಓಕೆ, different people can see the data depending on what they need. Okay, a data model. Okay, database uses a data model explain so what data is stored, how the data is connected, the rules for the data. ಓಕೆ, ಸೊ ಇದು ಸ್ವಲ್ಪ ಡೇಟಾ ಮಾಡಲ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಏನಂತ ಡೇಟಾ ಮಾಡಲ್ ಅಂದ್ರೇನು? ಸೊ ಡೇಟಾ ಮಾಡಲ್ ಈಗ ನಮ್ಗೆ ಗೊತ್ತು. ಸೊ ಏನಂತ ಅಂದ್ರೆ ಡೇಟಾ ಬೇಸು ಹೈಡ್ ಮಾಡುತ್ತೆ ಕಾಂಪ್ಲೆಕ್ಸ್ ಡೀಟೇಲ್. ಓಕೆ, ಅಬೌಟ್ ಹೌ ಡೇಟಾ ಇಸ್ ಸ್ಟೋರ್ಡ್. ಇಟ್ ಓನ್ಲಿ ಶೋಸ್ ದ ಇಂಪಾರ್ಟೆಂಟ್ ಪಾರ್ಟ್ ಟು ದ ಯೂಸರ್. ಓಕೆ, ಸೊ ಸೊ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೇಟಾ ಮಾಡಲ್. ಸೊ ಡೇಟಾ ಮಾಡಲ್ ಏನ್ ಮಾಡುತ್ತೆ, ಸೊ ಹೇಗೆ, ವಾಟ್ ಡೇಟಾ ಯು ಕ್ಯಾನ್ ಸ್ಟೋರ್, ಹೌ ಡೇಟಾ ಇಸ್ ಕನೆಕ್ಟೆಡ್, ದ ರೂಲ್ಸ್ ಫಾರ್ ದಿ ಡೇಟಾ, ಇವೆಲ್ಲ ಇರುತ್ತೆ. ಓಕೆನಾ? ಸೊ ಕ್ಯಾಟಗರೀಸ್ ಆಫ್ ಡೇಟಾ ಮಾಡಲ್. ಸೊ ಕ್ಯಾಟಗರೀಸ್ ಯಾವ್ಯಾವ ಡೇಟಾ ಮಾಡಲ್ ಇದೆ? ಸೊ ಹೈ ಲೆವೆಲ್ ಡೇಟಾ ಮಾಡಲ್ ಅಂತ ಇದೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ as ಕಾನ್ಸೆಪ್ಚುಯಲ್ ಡೇಟಾ ಮಾಡಲ್. ಸೊ ಆಮೇಲೆ ಲೋ ಲೆವೆಲ್ ಡೇಟಾ ಮಾಡಲ್, ಫಿಸಿಕಲ್ ಡೇಟಾ ಮಾಡಲ್, ದಿಸ್ ಇಸ್ ಆಲ್ಸೋ ಕಾಲ್ಡ್ as ಫಿಸಿಕಲ್ ಡೇಟಾ ಮಾಡಲ್. ಆಮೇಲೆ ಮಿಡಲ್ ಲೆವೆಲ್ ಅಂದ್ರೆ ರೆಪ್ರೆಸೆಂಟೇಷನ್ ಡೇಟಾ ಮಾಡಲ್ ಅಥವಾ ಇಂಪ್ಲಿಮೆಂಟೇಷನ್ ಡೇಟಾ ಮಾಡಲ್ ಅಂತ ಕರೀತಾರೆ. ಓಕೆ, ಸೊ ಫಸ್ಟ್ ಸೊ ವಾಟ್ ಈಸ್ ಡೇಟಾ ಮಾಡಲ್ ಅಂದ್ರೆ ಗೊತ್ತಾಯ್ತಾ? Can someone reply please? ಸೊ ಡೇಟಾ ಮಾಡಲ್ ಅಂದ್ರೆ ಗೊತ್ತಾಯ್ತಾ? ಓಕೆ, ಡೇಟಾ ಮಾಡಲ್ ಅಂತ ಅಂದ್ರೇನು? ಎ ಡೇಟಾಬೇಸ್. ಓಕೆ, database does not show complex detail about how data is stored. It only shows the important part to the user. ಓಕೆ, ಸೊ ನಾವು ಡೇಟಾಬೇಸ್ ಅಲ್ಲಿ ಡೇಟಾ ಮಾಡಲ್ ಏನ್ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದ್ರೆ ವಾಟ್ ಡೇಟಾ ಇಸ್ ಸ್ಟೋರ್ಡ್, ಹೌ ದ ಡೇಟಾ ಇಸ್ ಕನೆಕ್ಟೆಡ್, ದ ರೂಲ್ಸ್ ಫಾರ್ ದಿ ಡೇಟಾ. ಸೊ ಕ್ಯಾಟಗರೀಸ್ ಆಫ್ ಡೇಟಾ ಮಾಡಲ್ ಹೈ ಲೆವೆಲ್ ಡೇಟಾ ಮಾಡಲ್ ಬರುತ್ತೆ, ಸೊ ಲೋ ಲೆವೆಲ್ ಡೇಟಾ ಮಾಡಲ್ ಬರುತ್ತೆ, ಮತ್ತೆ ಮಿಡಲ್ ಲೆವೆಲ್ ಡೇಟಾ ಮಾಡಲ್ ಅಂತ 3 ಇರುತ್ತೆ. ಸೊ ಹೈ ಲೆವೆಲ್ ಡೇಟಾ ಮಾಡಲ್ ಅಂದ್ರೆ ಏನು? ಶೋಸ್ ದ ಡೇಟಾ ದಟ್ ದೇ ನ್ಯಾಚುರಲಿ ಥಿಂಕ್, ಸೊ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ದೇ ಯೂಸ್ ಎಂಟಿಟೀಸ್, ರಿಯಲ್ ಥಿಂಗ್ಸ್, ಓಕೆ, ಎಂಟಿಟೀಸ್, ಆಟ್ರಿಬ್ಯೂಟ್ಸ್ ಮತ್ತೆ ರಿಲೇಶನ್ಶಿಪ್. ಸೊ ER ಮಾಡಲ್. ಸೊ ER ಮಾಡಲ್ ಏನಂತ ಕರೀತೀವಲ್ಲ, ಎಂಟಿಟಿ ರಿಲೇಶನ್ಶಿಪ್ ಮಾಡಲ್ ನಾವು ಹೈ ಲೆವೆಲ್ ಡೇಟಾ ಮಾಡಲ್ ಅಂತ ಕರಿತೀವಿ. ಸೊ ಹೈ ಲೆವೆಲ್ ಡೇಟಾ ಮಾಡಲ್ ಡೇಟಾ ದಟ್ ವೇ ಪೀಪಲ್ ನ್ಯಾಚುರಲಿ ಥಿಂಕ್. ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ನಾವು ER ಮಾಡಲ್ ಎಂಟಿಟಿ ಅಂತ ಇರುತ್ತೆ, ಮತ್ತೆ ಆಟ್ರಿಬ್ಯೂಟ್ಸ್ ಅಂತ ಇರುತ್ತೆ, ಮತ್ತೆ ರಿಲೇಶನ್ಶಿಪ್ಸ್ ಅಂತ ಇರುತ್ತೆ. ಸೊ ಎಂಟಿಟಿ ಅಂದ್ರೇನು? ರಿಯಲ್ ಥಿಂಗ್ಸ್ ಲೈಕ್ ಎಂಪ್ಲಾಯ್, ಪ್ರಾಜೆಕ್ಟ್, ಈ ತರ. ಸೊ ಆಟ್ರಿಬ್ಯೂಟ್ ಮೀನ್ಸ್ ಡೀಟೇಲ್. ಓಕೆ, ಸೊ ಡೀಟೇಲ್ ಲೈಕ್ ನೇಮು, ಸ್ಯಾಲರಿ, ಸೊ ಇವೆಲ್ಲ ಆಟ್ರಿಬ್ಯೂಟ್ಸ್ ಬರುತ್ತೆ. ಸೊ ರಿಲೇಶನ್ಶಿಪ್ ಅಂತ ಅಂದ್ರೆ ಕನೆಕ್ಷನ್. ಓಕೆ, ಕನೆಕ್ಷನ್
ಓಕೆ. ಕನೆಕ್ಷನ್ ಎಂಪ್ಲಾಯ್ ವರ್ಕ್ ಆನ್ ಪ್ರಾಜೆಕ್ಟ್. ಸೊ ಇದು ರಿಲೇಶನ್ಶಿಪ್ಸ್. ಸೊ ಲೋ ಲೆವೆಲ್ ಡೇಟಾ ಮಾಡಲ್ ಅಂತ ಬರುತ್ತೆ. ಸೊ ಲೋ ಲೆವೆಲ್ ಡೇಟಾ ಮಾಡಲ್ ಅಂದ್ರೆ ಫಿಸಿಕಲ್ ಡೇಟಾ ಮಾಡಲ್ ಅಂದ್ರೆ ಇಟ್ ಶೋಸ್ ಹೌ ಡೇಟಾ ಇಸ್ ಸ್ಟೋರ್ಡ್ ಆನ್ ದಿ ಕಂಪ್ಯೂಟರ್. ಸೊ ಯೂಸ್ ಇಟ್ ಬೈ ಟೆಕ್ನಿಕಲ್ ಎಕ್ಸ್ಪರ್ಟ್. So describe file format, record order, and how data is accessed. So use access path like index to find the data faster. So it is low level data model. So low level data model is a physical data model. It shows how data is stored on the computer. So used by technical expert. So describe file format, record orders, and how data is accessed. So use access path like index to find the data faster. So this is low level data model. So middle level data model. So middle level data model ಅಂದ್ರೆ if it is easy for users to understand, still close to how data is stored, most common in real database. So example ಅಂದ್ರೆ so relational model. So older network model ಮತ್ತೆ hierarchical model ಇವು older models. Whereas relational model is new modern model. It stores the data as records. So they are also called as record based model ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಸ್ಕೀಮಾ ಬರುತ್ತೆ. ಸ್ಕೀಮಾ ಅಂದ್ರೇನು, ಇನ್ಸ್ಟೆನ್ಸ್ ಅಂದ್ರೇನು, ಮತ್ತೆ ಡೇಟಾಬೇಸ್ ಸ್ಟೇಟ್ಸ್. ಸೊ ಇದು ಏನು ಸ್ಕೀಮಾಸ್ ಅಂದ್ರೇನು, ಇನ್ಸ್ಟೆನ್ಸ್ ಅಂದ್ರೇನು, ಡೇಟಾಬೇಸ್ ಸ್ಟೇಟ್ ಅಂದ್ರೇನು. ಓಕೆ, ಫಸ್ಟ್ ಡೇಟಾಬೇಸ್ ಸ್ಕೀಮಾ ಅಂದ್ರೇನು. ಅಶ್ವಿನಿ, ನಂದಿತಾ. Yes, sir. ಡೇಟಾಬೇಸ್ ಸ್ಕೀಮಾ ಅಂದ್ರೇನು? Sir, it's a logical structure, or we can call it as a blueprint of database. Adralli how data is stored and organized, ಮತ್ತೆ ಟೇಬಲ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಡೇಟಾಬೇಸ್ ಸ್ಕೀಮಾ ಅಂದ್ರೆ ಹಾ, ಎಸ್ ಸರ್. ಓಕೆ. ಸೊ ಡೇಟಾಬೇಸ್ ಸ್ಕೀಮಾ ಅಂತಂದ್ರೆ ಸೊ ಇಟ್ ಡಿಸ್ಕ್ರೈಬ್ ಹೌ ದ ಡೇಟಾಬೇಸ್ ಈಸ್ ಆರ್ಗನೈಸ್, ಅಂದ್ರೆ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ಅನ್ನೋದನ್ನ ಹೇಳುತ್ತೀವಿ ಡೇಟಾಬೇಸ್ ಸ್ಕೀಮಾ. ಯಾವ ರೀತಿ ಡೇಟಾ ಆರ್ಗನೈಸ್ ಆಗಿದೆ. ಸ್ಕೀಮಾ ಡಯಾಗ್ರಾಮ್ ಬರೀರಿ ಅಂತಾರಲ್ಲ ಎಕ್ಸಾಮ್ ಅಲ್ಲೇ. ಸ್ಕೀಮಾ ಡಯಾಗ್ರಾಮ್ ಅಂತ ಅಂದ್ರೆ ಸೊ ಯಾವ ರೀತಿ ಅಲ್ಲಿ ಸ್ಟ್ರಕ್ಚರ್ ಆಗಿದೆ ಒಂದು ಆರ್ಕಿಟೆಕ್ಚರ್ ಅನ್ನೋದು ಸ್ಕೀಮಾ ಡಯಾಗ್ರಾಮ್ ಅಂದ್ರೆ. ಸೊ ಡೇಟಾಬೇಸ್ ಸ್ಕೀಮಾ ಅಂತ ಅಂದ್ರೆ ಇಟ್ ಡಿಸ್ಕ್ರೈಬ್ ಹೌ ದ ಡೇಟಾಬೇಸ್ ಈಸ್ ಆರ್ಗನೈಸ್. ಸೊ ಇದನ್ನ ನಾವು ಇಟ್ ಇಸ್ ಕ್ರಿಯೇಟೆಡ್ ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ನಾವು ಮಾಡ್ತೀವಿ. ಸೊ ಇಟ್ ಡಸ್ ನಾಟ್ ಚೇಂಜ್ ಆಫನ್. ಓಕೆ. ಎ ಸ್ಕೀಮಾ ಕ್ಯಾನ್ ಬಿ ಶೋನ್ ಆಸ್ ಎ ಸ್ಕೀಮಾ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಆಫ್ ಸ್ಕೀಮಾ ಆಬ್ಜೆಕ್ಟ್ ಅಂದ್ರೆ ಸ್ಟೂಡೆಂಟ್ಸ್ ಡಯಾಗ್ರಾಮ್ ಯೂಶಲಿ ಶೋಸ್ ಓಕೆ ಟೇಬಲ್ ನೇಮ್ಸ್ ಆಗಿರ್ಬೋದು, ಡೇಟಾ ಐಟಮ್ ನೇಮ್ಸ್ ಆಗಿರ್ಬೋದು, ರೂಲ್ಸ್ ಕನ್ಸ್ಟೆಂಟ್ ಏನಾದ್ರು ಇದ್ರೆ ಬರಿತೀವಿ ಈ ಡಯಾಗ್ರಾಮ್ ಅಲ್ಲಿ. ಓಕೆ. ಅಂದ್ರೆ ಟೇಬಲ್ ನೇಮು ಮತ್ತೆ ಡೇಟಾ ಐಟಮ್ ನೇಮು ಮತ್ತೆ ಕನ್ಸ್ಟೆಂಟ್ ಮೂರನ್ನು ಮೆನ್ಷನ್ ಮಾಡ್ತೀವಿ ಸ್ಕೀಮಾ ಡಯಾಗ್ರಾಮ್. ಓಕೆ. ಸೊ ಈ ಡಯಾಗ್ರಾಮ್ ಅಂದ್ರೆ ನಮ್ಗೆ ಏನ್ ದಿಸ್ ಡಯಾಗ್ರಾಮ್ ಡಸ್ ನಾಟ್ ಶೋ ಆಕ್ಚುಯಲ್ ಡೇಟಾ ಟೈಪ್ ಅಂಡ್ ಡೀಟೇಲ್ ಈ ಮೂರು ಇದಲ್ಲ. ಓಕೆ. ಇದನ್ನ ಸ್ಕೀಮಾ ಅಂತೀವಿ. ಡೇಟಾಬೇಸ್ ಅಂದ್ರೇನು? ಸೊ ಡೇಟಾಬೇಸ್ ಸ್ಕೀಮಾ ಅಂತ ಅಂದ್ರೆ ಇಟ್ ಡಿಸ್ಕ್ರೈಬ್ ಹೌ ದ ಡೇಟಾಬೇಸ್ ಈಸ್ ಆರ್ಗನೈಸ್ಡ್ ಅಥವಾ ಸ್ಟ್ರಕ್ಚರ್ಡ್. Okay, so it is created during database design, so it does not change often. A schema can be shown as a schema diagram. Example of schema object student course. The diagram usually shows record names, okay, ಅಂದ್ರೆ table names, data item names, ಮತ್ತೆ constraint. So ಯಾವುದು ಸ್ಕೀಮಾ ಡಯಾಗ್ರಾಮ್ ತೋರಿಸಲ್ಲ ಅಂದ್ರೆ ಆಕ್ಚುಯಲ್ ಡೇಟಾ ಟೈಪ್ಸ್ ಮತ್ತೆ ಡೀಟೇಲ್ ಕನ್ಸೆಂಟ್ ಈ ಮೂರು ಇರೋದಿಲ್ಲ. ಸೊ ನೆಕ್ಸ್ಟ್ ಇದು ಸ್ಕೀಮಾ. ಡೇಟಾಬೇಸ್ ಸ್ಟೇಟ್ ಅಂದ್ರೆ ಏನು ಯಾರಾದ್ರೂ ಹೇಳಿ? Can anyone tell me what is the database state? ಡೇಟಾಬೇಸ್ ಸ್ಟೇಟ್ ಅಂದ್ರೆ ಏನು? ಓಕೆ. ಸೊ ಆಕ್ಚುಯಲ್ ಡೇಟಾ ಇನ್ ದ ಡೇಟಾಬೇಸ್ ಅಟ್ ಸ್ಪೆಸಿಫಿಕ್ ಟೈಮ್. ಓಕೆ. ಅದನ್ನ ನಾವು ಡೇಟಾಬೇಸ್ ಸ್ಟೇಟ್ ಅಂತ ಅಂದ್ರೆ ಏನು ಡೇಟಾ ಇರುತ್ತಲ್ಲ ಡೇಟಾಬೇಸ್ ಒಳಗಡೆ, ಸೊ ಅದ್ರ ಸ್ಕ್ರೀನ್ ಶಾಟ್ ಅಥವಾ ಅದನ್ನ ಕರೆಂಟ್ ಇನ್ಸ್ಟೆನ್ಸ್ ಅನ್ನ ನಾವು ಡೇಟಾಬೇಸ್ ಸ್ಟೇಟ್ ಅಂತ ಕರಿತೀವಿ. ಸೊ ಯೂಶಲಿ ನಮ್ಗೆ ಡೇಟಾಬೇಸ್ ಸ್ಟೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಒಂದೊಂದು ರೋ ಆಡ್ ಮಾಡ್ತಿದ್ದಾಗೂ ಟೇಬಲ್ ಸ್ಟ್ರಕ್ಚರ್ ದೊಡ್ಡದಾಗ್ತಾ ಹೋಗುತ್ತೆ, ಅಥವಾ ಒಂದು ರೋ ಡೆಲಿಟ್ ಮಾಡ್ತಾ ಇದ್ದಾಗೆ ಟೇಬಲ್ ಸ್ಟ್ರಕ್ಚರ್ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ. ಸೊ ಈಗ ಡೇಟಾಬೇಸ್ ಸ್ಟೇಟ್ ಅಂತಂದ್ರೆ ಇಟ್ ಇಸ್ ಬೇಸಿಕಲಿ ಶೋಸ್ ದ ಕರೆಂಟ್ ಇನ್ಸ್ಟೆನ್ಸ್ ಆಫ್ ಡೇಟಾಬೇಸ್. ಓಕೆ. ಅಂದ್ರೆ ಎಷ್ಟು ಟೇಬಲ್ ನಲ್ಲಿ ವ್ಯಾಲ್ಯೂ ಇರುತ್ತೋ ಅದ್ರದ್ದು ಸ್ಟೇಟ್ ನ ತೋರಿಸುತ್ತೆ ಡೇಟಾಬೇಸ್ ಸ್ಟೇಟ್. ಸೊ ನೆಕ್ಸ್ಟ್ ಈಗ ನಾವು
So now we understand. So what is the relationship between schema and state? ಸ್ಕೀಮಾಗೂ ಮತ್ತೆ ಸ್ಟೇಟ್ಗೂ ಏನ್ ಡಿಫರೆನ್ಸ್? ಏನ್ ಹೇಳಿ ಈಗ ಸ್ಕೀಮಾ ಡಯಾಗ್ರಾಮ್ಗೂ ಮತ್ತೆ ಡೇಟಾಬೇಸ್ ಸ್ಟೇಟ್ಗೂ ಏನ್ ಡಿಫರೆನ್ಸ್ ಇದೆ, ರಿಲೇಶನ್ಶಿಪ್ ಇದೆ? What is the relationship between schema and state? So when a new database is created, okay, so when a new database is created, only the schema exists, the state is empty. Okay, so ಈಗ ನಾವು ಒಂದು ಡೇಟಾಬೇಸ್ ನ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿದ್ರೆ ಅವಾಗ ಸ್ಕೀಮಾ ಇರುತ್ತೆ, the state of database is empty ಇರುತ್ತೆ. ಸೊ ಯಾವಾಗ ನಾವು ಫಸ್ಟ್ ಟೈಮ್ ಡೇಟಾನ ಲೋಡ್ ಮಾಡ್ತಿದ್ದಾರೆ, when the data is loaded for the first time, the initial state is created. So after every modification, a new state is formed. So at any moment, database is as always one current state ಅಲ್ಲಿ ಇರುತ್ತೆ. Okay, so ಏನ್ relationship between schema and state ಅಂತಂದ್ರೆ, so when a new database is created, only the schema exists, the state is empty. So when the data is loaded for the first time, the initial state is created. So after every modification, a new state is formed. At any moment, the database has always one current state. Okay. ಗೊತ್ತಾಯ್ತಾ? ಸ್ಕೀಮಾ ಎವಾಲ್ಯೂಯೇಷನ್ ಅಂದ್ರೇನು? Schema evaluation. Sorry, not schema evaluation, ಅಲ್ಲ, schema evolution. Schema evolution ಅಂದ್ರೆ can somebody tell me what is schema evolution? Schema evolution ಅಂತ ಅಂದ್ರೆ ಏನ್ ಪ್ರೆಸೆಂಟ್ ಸ್ಕೀಮಾ ಇರುತ್ತಲ್ಲ ಅದನ್ನ ಚೇಂಜ್ ಮಾಡೋದು ಅಥವಾ ಅಪ್ಡೇಟ್ ಮಾಡೋದು ಇರುತ್ತಲ್ಲ ಅದನ್ನ ಸ್ಕೀಮಾ ಎವಲ್ಯೂಷನ್ ಅಂತ ಕರೀತಾರೆ, ಬಿಕಾಸ್ ಆಫ್ ರಿಕ್ವೈರ್ಮೆಂಟ್ ಚೇಂಜ್. ಸೊ ಯೂಶಲಿ ನಮ್ಗೆ ರಿಕ್ವೈರ್ಮೆಂಟ್ ಒಂದು ಬಂದಿರುತ್ತೆ, ಅದ್ರ ಪ್ರಕಾರ ನಾವು ಸ್ಕೀಮಾ ಡಯಾಗ್ರಾಮ್ ಬರ್ದಿರ್ತೀವಿ. ಸೊ ಏನಾದ್ರು ಅಡಿಷನಲ್ ಚೇಂಜ್ ಅಥವಾ ಅಪ್ಡೇಟ್ ಆಯ್ತು ಅಂದಾಗ ನಾವು ಸ್ಕೀಮಾ ಡಯಾಗ್ರಾಮ್ ನ ಚೇಂಜ್ ಮಾಡಬೇಕು, ಅದನ್ನ ಸ್ಕೀಮಾ ಎವಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟೂಡೆಂಟ್ ಟೇಬಲ್ ಇರುತ್ತೆ ಅನ್ಕೊಳ್ಳಿ, ಆ ಸ್ಟೂಡೆಂಟ್ ಟೇಬಲ್ ಅನ್ನ ಡೇಟ್ ಆಫ್ ಬರ್ತ್ ಆಡ್ ಮಾಡೋಣ. ಸೊ ಅದನ್ನ ನಾವು ಲೇಟರ್ ಆಡ್ ಮಾಡುತ್ತೆ, ಸೊ ಅದು ಸ್ಕೀಮಾ ಎವಲ್ಯೂಷನ್ ಆಗುತ್ತೆ. ಸೊ ದಿಸ್ ಚೇಂಜ್ ಇಸ್ ಕಾಲ್ಡ್ ಸ್ಕೀಮಾ ಎವಲ್ಯೂಷನ್. ಸೊ ಮಾಡರ್ನ್ ಡೇಟಾಬೇಸಸ್ follow schema evolution even while running also. ಸೊ ನೆಕ್ಸ್ಟ್, ಸೊ ನಮಗೆ ಇಂಟರ್ನಲ್ ಲೆವೆಲ್ ಮತ್ತೆ ಕಾನ್ಸೆಪ್ಷಿಯಲ್ ಲೆವೆಲ್ ಮತ್ತೆ ಎಕ್ಸ್ಟರ್ನಲ್ ಲೆವೆಲ್ ಅಂತ ಇದು ಬರುತ್ತೆ ಕಾನ್ಸೆಪ್ಟ್. ಸೊ ಡೇಟಾಬೇಸ್ ಅಲ್ಲಿ ಟೆಲ್ ಮಿ ವಾಟ್ ಈಸ್ ಇಂಟರ್ನಲ್ ಲೆವೆಲ್ ಅಂದ್ರೇನು, ಕಾನ್ಸೆಪ್ಷಿಯಲ್ ಲೆವೆಲ್ ಅಂದ್ರೇನು? ಇಂಟರ್ನಲ್ ಲೆವೆಲ್ ಅಂದ್ರೆ ಫಿಸಿಕಲ್ ಲೆವೆಲ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಡಿಸ್ಕ್ರೈಬ್ ಹೌ ಡೇಟಾ ಈಸ್ ಸ್ಟೋರ್ಡ್ ಆನ್ ದಿ ಕಂಪ್ಯೂಟರ್. Okay, uses low-level physical data models include detail like file storage, index, access patterns. So this level is mainly for database system. So internal level andrenu, internal level is nothing but physical level ಅಂತ ಹೇಳ್ತೀವಿ. So it describes how data is stored in the computer. So uses low-level physical data model. So include detail like file storage, index, access path. So this level is mainly for database specialist. So conceptual level ಅಂದ್ರೇನು ಅಥವಾ ಲಾಜಿಕಲ್ ಲೆವೆಲ್ ಅಂದ್ರೆ Can somebody tell me what is conceptual level? What data is stored and relationship among them? So conceptual level ಅಂತಂದ್ರೆ, ಸೊ ಇಲ್ಲಿ ಅಥವಾ ಲಾಜಿಕಲ್ ಲೆವೆಲ್ ಅಂತಾನು ಕರಿತೀವಿ. ಸೊ ಕಾನ್ಸೆಪ್ಚುಯಲ್ ಲೆವೆಲ್ is also called as logical level. So it describes the whole database for all users. Okay, so ಇದು ಏನ್ ಮಾಡುತ್ತೆ, ಸೊ ಕಾನ್ಸೆಪ್ಚುಯಲ್ ಲೆವೆಲ್ ಅಥವಾ ಲಾಜಿಕಲ್ ಲೆವೆಲ್ ಅಂತ ಅಂದ್ರೆ, ಸೊ ದಿಸ್ describes the whole database for all users. So it hides physical storage detail. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಕಾನ್ಸೆಪ್ಚುಯಲ್ ಲೆವೆಲ್ ಅಥವಾ ಲಾಜಿಕಲ್ ಲೆವೆಲ್ ಅಂದ್ರೆ, ಸೊ ಇಟ್ ಶೋಸ್ ಓನ್ಲಿ ಎಂಟಿಟೀಸ್, ಡೇಟಾ ಟೈಪ್ಸ್, ರಿಲೇಶನ್ಶಿಪ್ಸ್, ಆಪರೇಷನ್, ಕನ್ಸ್ಟೆಂಟ್. ಸೊ ಈ 5 ಡೀಟೇಲ್ ನ ತೋರಿಸುತ್ತೆ. ಓಕೆ, ಕಾನ್ಸೆಪ್ಟ್
level of database ಅಂತಂದ್ರೆ it describes the whole database for all users. It hides the physical storage detail. It shows only the entities, data types, relationships, operation, and constraint. So this is called as conceptual level. Internal level ಅಂದ್ರೆ physical level. So physical level ಅಲ್ಲಿ describe how data is stored on the computer. So conceptual level ಅಲ್ಲಿ it describes the whole database for your user, but hides physical storage detail. ಓಕೆನಾ? ಸೊ ಇನ್ನೂ ಒಂದು ಬರುತ್ತೆ ಎಕ್ಸ್ಟರ್ನಲ್ ಲೆವೆಲ್ ಅಂತ, ವ್ಯೂ ಲೆವೆಲ್. ಸೊ ಈಚ್ ಯೂಸರ್ ಈಸ್ ಓನ್ಲಿ ದ ಪಾರ್ಟ್ ಆಫ್ ದ ಡೇಟಾಬೇಸ್ ದೇ ನೀಡ್. ಸೊ ಅದನ್ನ ಎಕ್ಸ್ಟರ್ನಲ್ ವ್ಯೂ ಲೆವೆಲ್ ಅಥವಾ ವ್ಯೂ ಲೆವೆಲ್ ಅಂತ ಕರೀತಾರೆ. ಸೊ ಇಟ್ ಪ್ರೊವೈಡ್ ಯೂಸರ್ ವ್ಯೂಸ್, ಎಕ್ಸ್ಟರ್ನಲ್ ಸ್ಕೀಮಾಸ್, ಹೈಡ್ ದ student. For example, a student may see only the student table. Staff may see more tables. ಇದನ್ನ ಎಕ್ಸ್ಟರ್ನಲ್ ಲೆವೆಲ್ ಅಥವಾ ವ್ಯೂ ಲೆವೆಲ್ ಅಂತ ಕರಿತೀವಿ. ಓಕೆನಾ? So what are the three different levels in database? Internal level, conceptual level, ಮತ್ತೆ view level ಅಥವಾ external level. ಇಲ್ಲಿ internal level ಅಂದ್ರೆ ಏನು? Internal level ಅಂದ್ರೆ ಏನು? So internal level ಅಂತಂದ್ರೆ it describes how data is stored in the computer. So conceptual level ಅಂದ್ರೆ it describes the whole database for all users. It hides only physical storage detail. ಅದನ್ನು conceptual level ಅಂತ ಕರಿತೀವಿ. So internal level it includes the detail like file storage, index, access part. So in the conceptual level, it shows entities, data types, relationships, operation, and the constraint. External level. So external level is third level, view level. So here, so each user sees only the part of the database they want. So it provides user view, like external schema, hide the rest of the database. For example, the students may see only the student table. Staff may see more number of tables. So next, so why architecture is useful in database? So why architecture is useful and how it works? Tell me. Why architecture is useful in database and how it's helpful? ನಮಗೀಗ ಸ್ಕೀಮಾ ಮತ್ತೆ ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್ ಗೊತ್ತಾಯ್ತಲ್ಲ. ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್ ಅಂದ್ರೇನು? ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್ ಅಂದ್ರೆ ಇಂಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್ ಮತ್ತೆ ಎಕ್ಸ್ಟರ್ನಲ್ ಲೆವೆಲ್ ಬರುತ್ತೆ. ಸೊ ಇದನ್ನ ತ್ರೀ ಸ್ಕೀಮಾ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಸೊ ಈ ವೈ ಇಸ್ ದಿಸ್ ಆರ್ಕಿಟೆಕ್ಚರ್ ಯೂಸ್ಫುಲ್ and how it works. So why is this architecture useful andre it separates what the user sees from how data is stored. So it makes the database design easier. So it helps manage changes. One level can change without affecting the others. Okay, so this is why architecture is useful. Okay, so ಏನಕ್ಕೆ ಈ ತ್ರೀ ಲೆವೆಲ್ ಆರ್ಕಿಟೆಕ್ಚರ್ ಯೂಸ್ಫುಲ್? Because it separates what the user see from how data is stored. Okay, second point ಏನಕ್ಕೆ? So it makes the database design very easy. And third point is it helps to manage the changes from one level change the another without affecting the others. So ಹೇಗೆ ವರ್ಕ್ ಆಗುತ್ತೆ ಈಗ ತ್ರೀ ಲೆವೆಲ್ ಆರ್ಕಿಟೆಕ್ಚರ್ ಅಲ್ಲ. So how actual data exists only at the internal level, that is called physical level. So when a user send a request, so DBMS convert the request from external to conceptual level and conceptual level to internal level. So data retrieve is converted back from internal to conceptual level and external level. So this conversion process is called mapping. So when a user send a request, so ಏನಾಗುತ್ತೆ? So DBMS convert this request from external level to conceptual level and then internal level. Okay. So when data is retrieved, okay,
is converted back from internal level to conceptual level and external level. So this is called three levels in schema architecture. Okay, ಗೊತ್ತಾಯ್ತಾ? So schema, database schema, database state ಅಂದ್ರೇನು? So database schema ಅಂದ್ರೇನು? Schema ಅಂತಂದ್ರೆ I told you, so it describes how database is organized or how it is structured. So it does not change very often. A schema shown as a schema diagram ಅಂತ ತೋರಿಸ್ತೀವಿ. So ಇದರಲ್ಲೇ ನಾವು you can represent, okay, table name, data item name and some constraint. Okay, database state ಅಂತಂದ್ರೆ the actual data in the database at specific time. So ಅದನ್ನ database state ಅಂತ ಕರಿತೀವಿ. ಓಕೆ, ಡೇಟಾ ಈ ಸ್ಕೀಮಾ ಎವಲ್ಯೂಷನ್ ಅಂತ ಅಂದ್ರೆ ಸೊ ಏನಂತಂದ್ರೆ ಸೊ ಯೂಶಲಿ ಒಂದು ರಿಕ್ವೈರ್ಮೆಂಟ್ ಮೇಲೆ ಸೊ ಒಂದು ಸ್ಕೀಮಾ ಡಯಾಗ್ರಾಮ್ ಬರೀತೀವಿ. ಸೊ ಇಫ್ ಎನಿ ಅಪ್ಡೇಟ್ ಈಸ್ ಆಡೆಡ್ ಸೊ ದೆನ್ that change is called as schema evolution. Okay, for example, adding data to a student table. So three level schema architecture. ಸೊ ತ್ರೀ ಲೆವೆಲ್ ಸ್ಕೀಮಾ ಆರ್ಕಿಟೆಕ್ಚರ್ ಯಾವ್ದು ಅಂದ್ರೆ ಇಂಟರ್ನಲ್ ಲೆವೆಲ್, ಕಾನ್ಸೆಪ್ಚುಯಲ್ ಲೆವೆಲ್ ಮತ್ತೆ ಎಕ್ಸ್ಟರ್ನಲ್ ಲೆವೆಲ್. ಸೊ ಇಂಟರ್ನಲ್ ಲೆವೆಲ್ ಅಂತ ಅಂದ್ರೆ ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಫಿಸಿಕಲ್ ಲೆವೆಲ್. ಓಕೆ, ಇಟ್ ಇನ್ಕ್ಲೂಡ್ ದ ಡೀಟೇಲ್ ಲೈಕ್ ಫೈಲ್ ಸ್ಟೋರೇಜ್, ಇಂಡೆಕ್ಸ್, ಆಕ್ಸೆಸ್ ಪಾತ್. ಸೊ ದಿಸ್ ಲೆವೆಲ್ ಇಸ್ ಮೇನ್ಲಿ ಫಾರ್ ಡೇಟಾಬೇಸ್ ಸ್ಪೆಷಲಿಸ್ಟ್. ಕಾನ್ಸೆಪ್ಚುಯಲ್ ಲೆವೆಲ್ ಅಥವಾ ಲಾಜಿಕಲ್ ಲೆವೆಲ್ ಅಂತ ಅಂದ್ರೆ ಇಟ್ ಡಿಸ್ಕ್ರೈಬ್ ದ ಹೋಲ್ ಡೇಟಾಬೇಸ್ ಫಾರ್ ಆಲ್ ಯೂಸರ್ಸ್, but it hides the physical storage detail. So what conceptual level shows? It shows entities, data type, relationship, operation, and constraint. So usually users representation data model in the data relational model like a table structure ನಾವು ಯೂಸ್ ಮಾಡ್ತೀವಿ ಕಾನ್ಸೆಪ್ಷಿಯಲ್ ಲೆವೆಲ್ ಅಲ್ಲಿ. ಎಕ್ಸ್ಟರ್ನಲ್ ಲೆವೆಲ್ ಅಥವಾ ವ್ಯೂ ಲೆವೆಲ್ ಅಂತಂದ್ರೆ each user sees only the part of the database they need. Okay, provide user view external schemas and hide the rest of the database. ಸೊ ನಾನು ಈ ತ್ರೀ ಲೆವೆಲ್ ಸ್ಕೀಮಾ ಆರ್ಕಿಟೆಕ್ಚರ್ ಏನಕ್ಕೆ ಯೂಸ್ ಆಗುತ್ತೆ ಮತ್ತೆ ಹೌ ಇಟ್ ವರ್ಕ್ಸ್ ಅಂತ ಅಂದ್ರೆ ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇಟ್ ಸಪರೇಟ್ ವಾಟ್ ದ ಯೂಸರ್ ಸಿ ಫ್ರಮ್ ಹೌ ಡೇಟಾ ಇಸ್ ಸ್ಟೋರ್ಡ್ ಅಂಡ್ ಇಟ್ ಮೇಕ್ ದ ಡೇಟಾಬೇಸ್ ಡಿಸೈನ್ ಇಸ್ ವೆರಿ ಈಸಿ ಅಂಡ್ ಇಟ್ ಹೆಲ್ಪ್ ಟು ಮ್ಯಾನೇಜ್ ದ ಚೇಂಜಸ್ ಈಸಿ. ಸೊ ಹೇಗೆ ವರ್ಕ್ ಆಗುತ್ತೆ? ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ when a user send a request, so DBMS convert this request from external level to conceptual level, then internal level. So while the data is retrieving, the internal level data will be converted into conceptual, then finally external level. So this conversion process is called mapping. Okay. ಗೊತ್ತಾಯ್ತಾ? Have you guys understood? Joshi? Hello?